ಎಸ್ಎಸ್ ಆಡಿನ್ ಜನಸೇವಾ ಸಂಸ್ಥೆಯ ವತಿಯಿಂದ ಬಸವ ಕಾವ್ಯ ಸಮ್ಮೇಳನ. ಚಾಲಕರ ರಾಜಧಾನಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಬಾದಾಮಿ ನಗರದಲ್ಲಿರುವ ಎಸ್ಎಸ್ಬಿಎಂ ಮಹಾವಿದ್ಯಾಲಯದ ಸ್ಪರ್ಧಾ ಶಕ್ತಿ ಕೇಂದ್ರದ ಸಭಾಂಗಣದಲ್ಲಿ ಶ್ರೀ ಎಸ್ಎಸ್ ಆಡಿನ್ ಜನಸೇವಾ ಸಂಸ್ಥೆಯ ಹೊಳೆಯಾಲೂರು ವತಿಯಿಂದ ಬಸವ ಕಾವ್ಯ ಸಮ್ಮೇಳನ ಹಾಗೂ 10 ಜನ ಕಾಯಕ ಜೀವಿ ಆದರ್ಶ ದಂಪತಿಗಳ ಸನ್ಮಾನ. 28 ಜನ ಸಮಾಜದಲ್ಲಿ ಸೇವೆಗೈದಿರುವ ಪುರುಷರಿಗೆ ಹಾಗೂ 8 ಬಸವ ಮಹಿಳಾ ರತ್ನ ಪ್ರಶಸ್ತಿಯನ್ನ ಮತ್ತು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಮಹಿಳೆಯರಿಗೆ ಪ್ರೋತ್ಸಾಹಕವಾಗಿ ಬಸವ ಮಹಿಳಾ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ವಿಜೃಂಭಣೆಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ನವಗ್ರಹ ಹಿರೇಮಠ ಬಾದಾಮಿಯ ಶಟಸ್ಥಲ ಬ್ರಹ್ಮ ಶಿವಪೂಜಾ ಶಿವಾಚಾರ್ಯರು ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಆಶೀರ್ವಚನ ನೀಡಿದರು. ಬಾದಾಮಿಯ ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷರಾದ ಮಹಾಂತೇಶ ಮಮದಾಪುರ ಉದ್ಘಾಟಿಸಿ ಮಾತನಾಡುತ್ತಾ, ಈ ವೇದಿಕೆಯಲ್ಲಿ ಕಾಯಕ ಜೀವಿ ಆದರ್ಶ ದಂಪತಿ ಬಸವ ರತ್ನ ಹಾಗೂ ಬಸವ ಮಹಿಳಾ ರತ್ನ ಪ್ರಶಸ್ತಿಗಳ ಮೂಲಕ ಸಮಾಜ ಸೇವಕರನ್ನ ಗೌರವಿಸಲಾಗ್ತಾ ಇದೆ. ಇದು ಇತರರಿಗೆ ಪ್ರೇರಣೆಯಾಗುತ್ತದೆ. ಇಂತಹ ಸಾರ್ಥಕ ಕಾರ್ಯಕ್ರಮವನ್ನು ಆಯೋಜಿಸಿರುವ ಎಸ್ಎಸ್ ಆಡಿನ್ ಜನಸೇವಾ ಸಂಸ್ಥೆಗೆ ಅಭಿನಂದನೆಗಳನ್ನು ತಿಳಿಸಿದರು. ಡಾಕ್ಟರ್ ಜಯಂತ್ ಕುಮಾರ್ ಸುವರ್ಣ ಕದರಳ್ಳಿ, ಸವಿತಾ ಹನುಮರೆಡ್ಡಿ ಭೀಮರೆಡ್ಡಿ, ಕಳಕಪ್ಪ ಅಂಗಡಿ, ಭೀಮೇಶ್ ಕಮ್ಮಾರ್, ಬಚ್ಚನ್ನಬಸಯ್ಯ ಸಾರಂಗಮಠ, ಶಂಕರ ಕನಕಗಿರಿ, ಭಾಗ್ಯಶ್ರೀ ಗವಿಸಿದ್ದಯ್ಯ, ಹಳ್ಳಿಕೇರಿ ಮಠ ಇವರುಗಳಿಗೆ ಗೌರವಾಧಾರಗಳಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಬಸವ ಕಾವ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ಶ್ರೀಮತಿ ಶರಣಮ್ಮ ಗದ್ದಿಗಿ ಮಠ ವಹಿಸಿದ್ರು. ಸಮಾರಂಭದ ಅಧ್ಯಕ್ಷತೆಯನ್ನ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ಶೋಭಾ ಎಸ್ ಆಡಿನ್ ವಹಿಸಿದ್ರು. ಶಾರದಾ ಮೇಟಿಯವರು ಪುರಸ್ಕೃತರಿಗೆ ಪ್ರಶಸ್ತಿ ಪ್ರದಾನ ಮಾಡಿದ್ರು. ಮುಖ್ಯ ಅತಿಥಿಗಳಾಗಿ ಶೇಖರಗೌಡ ಪಾಟೀಲ್, ಡಾಕ್ಟರ್ ಎಎ ತೋಪಕಟ್ಟಿ, ವಿಜಯ್ ಕುಮಾರ್ ನಾಯಕ, ರೋಣ ವಲಯದ ಸಿಪಿಐ ನಿಂಗಪ್ಪ ನವಲಗುಂದ, ಭೀಮರೆಡ್ಡೆಪ್ಪ ರಡ್ಡೇರ್, ಬಸವರಾಜ ತಳವಾರ, ಶಾಂತಾ ಹಿರೇಮಠ್ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಎಸ್ಕೆ ಆಡಿನ್ ನಿರೂಪಿಸಿ ವಂದಿಸಿದ್ರು. ಅನೇಕ ಗಣ್ಯರು ಸೇರಿದಂತೆ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ ಅರುಣ್ ಕುಮಾರ್, ಮುಚ್ಕಂಡಿ ಮಠ, ಎನ್ಕೆಎಸ್ ಟಿವಿ4 ಬಾಗಲಕೋಟೆ. ತುಂಬ ಖುಷಿ ಆಗ್ತಾ ಇದೆ ಈ ರೀತಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳೋದು, ಮತ್ತು ಸಾರ್ವಜನಿಕರು ನೋಡೋದು, ಭೇಟಿಯಾಗೋದು, ಇವನ್ನೆಲ್ಲ ನೋಡ್ತಾ ಇರೋದು ಸಂತೋಷ ಆಗ್ತಾ ಇದೆ. ಕಾರಣ ಇಲ್ಲಿ ಕರೆಸಿ ಅತಿಥಿ ಸ್ಥಾನ ಕೊಟ್ಟು ಹಾರೈಸಿದ್ದಕ್ಕೆ ನಿಮ್ಮೆಲ್ಲರಿಗೂ ವಂದಿಸುತ್ತಾ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಹಿಂದ್. SLC ಮತ್ತು PUCಯಲ್ಲಿ ರ್ಯಾಂಕ್ ಪಡೆದಂತಹ ವಿದ್ಯಾರ್ಥಿಗಳಿಗೆ ಗೌರವ ಮತ್ತು ಸನ್ಮಾನವನ್ನು ಆಚರಿಸುವಂಥ ಕಾರ್ಯಕ್ರಮವನ್ನು ಈ ಆಡಿನ್ ಸಂಸ್ಥೆ ಬೆಳೆಸಿಕೊಂಡು ಬಂದಿದೆ. ಹಾಗೆ ಈ ಆಡಕ್ಕೆ ನಾನು ನಿನ್ನೆ ಒಂದು ಶಬ್ದಕೋಶದಲ್ಲಿ ಹುಡುಕಿದೆ. ಆಡಿನ ಅಂತಂದರೆ ಆಡು, ಪದಗಳನ್ನು ಸ್ಪಷ್ಟವಾಗಿ ಮಾತನಾಡು, ವಾಕ್ಯವನ್ನು ಶುದ್ಧವಾಗಿ ಹೇಳುವುದು. ಹಾಗಾಗಿ ಆಡಿನ ಒಂದು ಶಬ್ದಕ್ಕೂ ಕೂಡ ತನ್ನದೇ ಆದಂಥ ಮಹತ್ವ ಇದೆ. ಆ ಒಂದು ವೇದ ವಾಕ್ಯ ಬಸವ ತತ್ವದ ಮೂಲಕ ಕಾರ್ಯವನ್ನು ಶೋಭಾ ಮೇಡಮ್ ಹಾಗೂ ಎಸ್ಎಸ್ ಆಡಿನ್ ಶಿಕ್ಷಕ ದಂಪತಿಗಳು ಸರ್ವತೋಮುಖವಾಗಿ ಬೆಳವಣಿಗೆ ಮುಖಾಂತರವಾಗಿ ತಮ್ಮ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಬಸವ ತತ್ವದ ಆಧಾರದ ಮೇಲೆ ಮಾಡುವಂಥ ಇವರ ಒಂದು ಕಾರ್ಯ ಬಹಳಷ್ಟು ತುಂಬ ಶ್ಲಾಘನೀಯ.